ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಭಾರತ ಪಾಕ್ ಗಡಿ ಸಂಘರ್ಷ ನಡೀತಾ ಇರುವ ಹಿನ್ನೆಲೆಯಲ್ಲಿ ಐಪಿಎಲ್ ಮ್ಯಾಚ್ಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ನೋಡಿ, ಹಿಂದೆಯೂ ಕೂಡ ಯಾವಾಗ ಪಹಲ್ಗಾಮ್ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಆ ದಿನ ಏನು ಕ್ರಿಕೆಟ್ ಮ್ಯಾಚ್ ಹಮ್ಮಿಕೊಳ್ಳಲಾಗಿತ್ತು, ಆ ಕ್ರಿಕೆಟ್ ಮ್ಯಾಚ್ ಯಥಾವತ್ತಾಗಿ ನಡೆಸಲಾಗಿತ್ತು. ಇಡೀ ದೇಶ ನಂತರದ ದಿನವೂ ಕೂಡ ಬಂದ್ಗೆ ಒಳಗಾಗಿತ್ತು. ದೇಶಾದ್ಯಂತ ಬಂದ್ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಐಪಿಎಲ್ ಟೂರ್ನಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗಿತ್ತು. ದೇಶ ಯುದ್ಧದ ಪರಿಸ್ಥಿತಿಯಲ್ಲಿದೆ. ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಇಡೀ ದೇಶ ದುಃಖದ ಮಡುವಿನಲ್ಲಿದೆ. ಆದರೆ ಐಪಿಎಲ್ ಮ್ಯಾಚ್ ಹಾಗೆ ನಡೀತಾ ಇದೆಯಲ್ಲ ಅಂತ ಅನೇಕರು ಆಕ್ರೋಶ ಹೊರಹಾಕಿದರು. ಈಗ BCCI ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿದೆ. ಅನಿರ್ದಿಷ್ಟಾವಧಿಗೆ ಐಪಿಎಲ್ ಟೂರ್ನಿ ಮುಂದೂಡಿಕೆ ಮಾಡಲಾಗಿದೆ. IPL 2025ನೇ ಟೂರ್ನಿಯನ್ನೇ BCCI ಮುಂದೂಡಿಕೆ ಮಾಡಿ ಕ್ರಮ ಕೈಗೊಂಡಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ IPL ಪಂದ್ಯಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಫ್ರಾಂಚೈಸಿಗಳ ಮನವಿ ಮೇರೆಗೆ IPLನ ಉಳಿದ ಪಂದ್ಯಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಕೂಡ ನಾವು ನೋಡ್ತಾ ಇದ್ವಿ, ಪಂಜಾಬ್ ಹಾಗೂ ಡೆಲ್ಲಿ ನಡುವೆ ಪಂದ್ಯ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ಏಕಾಏಕಿ ದಾಳಿ ಮಾಡಿತು. ಧರ್ಮಪುರದಲ್ಲಿ ನಡೀತಾ ಇದ್ದಂತಹ IPL ಟೂರ್ನಿ ಪಂದ್ಯ ಏನಿತ್ತು ಅದನ್ನು ಅರ್ಧದಲ್ಲೇ ಮೊಟಕುಗೊಳಿಸುವಂತಹ ಒಂದು ಪರಿಸ್ಥಿತಿ ಕೂಡ ಬಂತು. ಸೇನೆ ಮಧ್ಯ ಪ್ರವೇಶ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಯಿತು. ಒಂದು ವೇಳೆ ಇಂತಹ ಜಾಗದ ಮೇಲೆ ದಾಳಿ ಮಾಡಿಬಿಟ್ಟಿದ್ದರೆ ಏನು ಪರಿಸ್ಥಿತಿ ಆಗ್ತಾ ಇತ್ತು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎಲ್ಲರನ್ನ ಆಕ್ರೋಶಕ್ಕೆ ಗುರಿ ಮಾಡಿತ್ತು. ಇದೀಗ BCCI ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡು ಮುಂಬರುವಂತಹ ಮ್ಯಾಚ್ಗಳನ್ನು ಮುಂದೂಡಿಕೆ ಮಾಡಿದೆ. ಇನ್ನು ಈ IPL ಪಂದ್ಯಗಳನ್ನು ರದ್ದು ಮಾಡಿಲ್ಲ, ಕೇವಲ ಇದು ಮುಂದೂಡಿಕೆ ಮಾತ್ರ. IPL ಪಂದ್ಯ ರದ್ದು ಮಾಡಿಲ್ಲ, ಮುಂದೂಡಿಕೆ ಮಾಡಿದ್ದೀವಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಅಲರ್ಟ್ ಆಗಿದೆ ಇಡೀ ದೇಶ. ಈ ನಡುವೆ ಜಮ್ಮು ಮತ್ತು ಪಠಾಣ್ಕೋಟ್ಗಳಲ್ಲಿ ವಾಯುದಾಳಿಯ ಎಚ್ಚರಿಕೆ ಕೂಡ ಇದೆ. ಹೀಗಾಗಿ ಈ ಪಂದ್ಯವನ್ನು ಮುಂದೂಡಿಕೆ ಮಾಡಲಾಗಿದೆ. ನಿನ್ನೆ ಧರ್ಮಶಾಲಾದಲ್ಲಿ ಪಂಜಾಬ್ ಮತ್ತು ದೆಹಲಿ ಪಂದ್ಯ ರದ್ದಾಯಿತು. ಇಂತಹ ಪರಿಸ್ಥಿತಿಯಲ್ಲಿ IPL ಟೂರ್ನಿ ಮುಂದುವರಿಸಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಒಂದು ವಾರದ ಮಟ್ಟಿಗೆ ಮಾತ್ರ IPL ಪಂದ್ಯಾವಳಿ ಮುಂದೂಡಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಒಂದು ವಾರಗಳವರೆಗೆ ಮಾತ್ರ ಈ ಒಂದು IPL ಪಂದ್ಯಾವಳಿ ಮುಂದೂಡಿಕೆ ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಒಂದು ವಾರ ಆದಮೇಲೆ ಮತ್ತೆ ಹೊಸ ವೇಳಾಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಮೇ 25ರವರೆಗೆ IPL ಪಂದ್ಯ ನಡಿಬೇಕಾಗಿತ್ತು. ಈ ಪಂದ್ಯಗಳನ್ನು ಮುಂದೂಡಿಕೆ ಮಾಡುವಂತಹ ಕೆಲಸಕ್ಕೆ ಈಗ BCCI ಮುಂದಾಗಿದೆ. IPLನ ಉಳಿದಿರುವಂತಹ 16 ಪಂದ್ಯಗಳನ್ನು BCCI ಮುಂದೂಡಿಕೆ ಮಾಡಿ ನಿರ್ಧಾರ ಕೈಗೊಂಡಿದೆ. ಇನ್ನು ನಿನ್ನೆ ರಾತ್ರಿ ತರಾತುರಿಯಲ್ಲಿ ಪಂದ್ಯ ರದ್ದು ಮಾಡುವಂತಹ ಪರಿಸ್ಥಿತಿ ಎದುರಾಯಿತು. ಯಾಕಂದರೆ ಯುದ್ಧ ಆರಂಭ ಆಗಿತ್ತು. ಪಾಕಿಸ್ತಾನ ಭಾರತದ ಗಡಿಯ ಒಳಗೆ ನುಗ್ಗಿ ಬಂದಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಟೇಡಿಯಮನ್ನು ಏನಾದರೂ ಗುರಿಯಾಗಿಸಿದ್ದೇ ಆದರೆ ಪರಿಸ್ಥಿತಿ ತುಂಬ ಭಯಾನಕ ಆಗ್ತಾ ಇತ್ತು. ಹೀಗಾಗಿ ನಿನ್ನೆ ಸೇನೆ ಮಧ್ಯಪ್ರವೇಶ ಮಾಡ್ತು. ಸೇನಾ ಅಧಿಕಾರಿಗಳು ಪಂದ್ಯ ರದ್ದು ಮಾಡಬೇಕು ಅಂತ ಆದೇಶ ಹೊರಡಿಸಿದ್ರು. ಬ್ಲ್ಯಾಕ್ಔಟ್ ಮಾಡಿ ಲೈಟ್ಗಳನ್ನು ಆಫ್ ಮಾಡಿ ಅಲ್ಲಿಂದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳನ್ನು ಹೊರ ಕಳಿಸಲಾಯಿತು.